ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಗಣಿತ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದು 15ನೇ ಮಾಡೆಲ್ ಪೇಪರ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ನಾವು 14 ಮಾಡೆಲ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ, ಅದನ್ನು ನೀವು ರೆಫರ್ ಮಾಡ್ಕೋಬಹುದು. ಹಾಗಾದರೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇವು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿದ್ದು ನಿಮ್ಮ ಎಕ್ಸಾಮ್ನಲ್ಲಿ ಇದೇ ರಿಲೇಟೆಡ್ ಕ್ವಶನ್ಗಳು ಬರ್ತವೆ. ಸೊ ಹಾಗಾದರೆ 15 ಗಣಿತ ಪ್ರಶ್ನೆಗಳು ಮತ್ತು 5 ರೀಸನಿಂಗ್ ಪ್ರಶ್ನೆಗಳನ್ನು ಯಾವ ರೀತಿ 20ಕ್ಕೆ 20 ನಾವು ಅಂಕಗಳನ್ನು ಪಡಿಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಈ ಒಂದು ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನಿದೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ರೈಟ್, ನೋಡ್ರಿ ಏನದ, ಒಂದು ಸಂಖ್ಯೆಗೆ 13 ಸೇರಿಸಿದಾಗ ಅದು 31ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆಯನ್ನು ಕಂಡಿಡ್ರಿ. ಹಾಗಾದ್ರೆ ನೋಡ್ರಿ, ಆ ಸಂಖ್ಯೆಗೆ 13 ಕೂಡಿಸಿದಾಗ 31 ಆಗೈತಿ. 13 ಕೂಡಿಸಿದಾಗ 31 ಆಗೈತಿ. ಹಾಗಾದ್ರೆ ಆ ಸಂಖ್ಯೆಗೆ ಹೋಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? 13 ಏನ್ ಮಾಡ್ಬೇಕಪ್ಪ? ಕಳಿಬೇಕು. ಹಾಗಾದ್ರೆ 31ರೊಳಗ 13 ಕಳೆದ್ರೆ ಎಷ್ಟು ಬಂತ? 11ರಾಗ 3 ಹೋದ್ರ 8, ಲಾಸ್ಟ್ಗೆ 8 ಯಾವ ಆಪ್ಷನ್ ಐತಿ ನೋಡ್ರಿ? ಇದ ಒಂದು ಆಪ್ಷನ್ ಐತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಹಾಗಾದ್ರೆ 31ರಾಗ 13 ಕಳೆದ್ರೆ ಎಷ್ಟು ಬಂತಪ್ಪ? 18 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಹಾಗಾದ್ರೆ ಎರಡನೇ ಪ್ರಶ್ನೆ ಏನದ ನೋಡ್ರಿ, ಸರಾಸರಿಯ ಪ್ರಶ್ನೆ. 3, 5, 7ರ ಸರಾಸರಿ ಎಷ್ಟು? ಸರಾಸರಿ ಹೆಂಗ್ ಕಂಡಿಡಿತೀರಿ ನೀವು? ಎಷ್ಟು ಸಂಖ್ಯೆಗಳಿರ್ತಾವೆ ಎಲ್ಲವನ್ನ ಕೂಡಿಸ್ತೀರಿ, ಆಮೇಲೆ ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ ಫಸ್ಟ್ ಎಲ್ಲವನ್ನ ಕೂಡಿಸೋಣ. 7, 3, 10, 10 ಪ್ಲಸ್ 5 ಅಂದ್ರೆ 15 ಬಂತು. ಇವು ಎಷ್ಟು ಸಂಖ್ಯೆ ಅದಾವ? 1, 2, 3 ಸಂಖ್ಯೆ ಅದಾವ. 3ರಿಂದ ಭಾಗಿಸ್ಬಿಡ್ರಿ. ಹಾಗಾದ್ರೆ ಭಾಗಿಸ್ರೆ ಎಷ್ಟು ಬಂತಪ್ಪ? 3 1 3 5. ಹಾಗಾದ್ರೆ 5 ಯಾವ ಆಪ್ಷನ್ ಒಳಗೆ ಕಾಣಿಸತ್ ನಮಗ? ಆಪ್ಷನ್ 3 ಒಳಗೆ ಕಾಣಿಸತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 3 ಸಂಖ್ಯೆಗಳ ಸರಾಸರಿ 20. ಓಕೆ, ಅವುಗಳಲ್ಲಿ 2 ಸಂಖ್ಯೆಗಳು 22 ಮತ್ತು 18 ಆಗಿದ್ದರೆ ಮೂರನೆಯ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಸರಾಸರಿ ಅಂದ್ರೆ ಇದರ ಅರ್ಥ ಏನಪ್ಪಾ? ಒಬ್ಬೊಬ್ಬರಿಗೆ 20 ಅಂತ. ಹಾಗಾದ್ರೆ ಟೋಟಲ್ 3 ಸಂಖ್ಯೆ ಅದಾವ ಅಂತಂದ್ರೆ ಟೋಟಲ್ ಎಷ್ಟಿತ್ತು ಹೇಳ್ರಿ? 60. ಹೌದಲ್ಲ? ಒಬ್ಬೊಬ್ಬರದ್ದು 20 ಅಂದ್ರ ಅದ್ರೊಳಗೆ 3 ಮಂದಿದ್ ಎಷ್ಟಾತಪ್ಪ? 60 ಆತು. ಹಾಗಾದ್ರೆ ಅದ್ರೊಳಗೆ ಇಬ್ಬರದ ತೆಗೆದು ಬಿಡ್ಬೇಕು ನಾವು. ಹಾಗಾದ್ರೆ ಇವ್ರ ಇಬ್ಬರನ್ನು ತೆಗೆದ್ರೆ ನಮ್ಗೆ ಯಾರು ಸಿಗ್ತಾರೋ? ಮೂರನೇ ಸಂಖ್ಯೆ ಸಿಗ್ತೈತಿಲ್ಲ. 1ನೇದು 2ನೇದು ತೆಗೆದ್ರೆ 3ನೇದವ ಸಿಕ್ಕ ಬಿಡ್ತಾನ. ಹಾಗಾದ್ರೆ 22ಕ್ಕೆ 18 ಕೂಡಿಸಿದ್ರೆ ಎಷ್ಟು ಬಂತಪ್ಪ? 40. 60ರೊಳಗೆ 40 ಕಳೆದ್ರೆ ಉಳಿತು ಎಷ್ಟ? 20. ಇದ ಯಾರ್ದಾಗಿರ್ತದೆ? ಮೂರನೆಯ ಸಂಖ್ಯೆ ಆಗಿರ್ತದ. ಹಾಗಾದ್ರೆ 20 ಯಾವ ಆಪ್ಷನ್ ಕಾಣಿಸತ್ ನಮಗ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಒಂದು ಪೆನ್ನಿನ ಬೆಲೆ 20 ರೂಪಾಯಿ, ಅಂತಹ 45 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳ್ಯಾರ. ಒಂದು ಪೆನ್ನಿಗೆ 20 ರೂಪಾಯಿ ಅಂದ್ರೆ 45 ಪೆನ್ನಿಗೆ ಎಷ್ಟು ರೂಪಾಯಿ? 900 ರೂಪಾಯಿ. ಸಿಂಪಲ್, ಹೌದೋ ಇಲ್ಲ? ಹೌದಿಲ್ಲ? ರೈಟ್. ಹಾಗಾದ್ರೆ ಒಂದು ಪೆನ್ನಿಗೆ 20 ರೂಪಾಯಿ. ಹಾಗಾದ್ರೆ 45 ಪೆನ್ನಿಗೆ ಎಷ್ಟಾಯ್ತು? 45 ಇಂಟು 20. 45 2 90. ಮುಂದೆ ಒಂದು 0 ಅಂದ್ರೆ ಎಷ್ಟು ಬರ್ಬೇಕಪ್ಪ? 900 ಬರಬೇಕು. 900 ಯಾವ ಆಪ್ಷನ್ ಕಾಣಿಸೋದತ್ ಹೇಳ್ರಿ? ಆಪ್ಷನ್ 4 ಕಾಣಿಸೋದತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, 78.25 7.43ರ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಪೂರ್ತಿ ಕೂಡಿಸ್ಬೇಡ್ರಿ. 5 + 3 8, 2 + 4 6. 68 ಎಲ್ಲಿ ಕಾಣಿಸತ್ ನೋಡ್ರಿ? ಲಾಸ್ಟ್ 68 ಇಲ್ಲೇ ಕಾಣಿಸತತಿ. ಇದ್ರ ಉತ್ತರ. ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಪೂರ್ತಿ ಮಾಡ್ತೀರಂದ್ರೂ ಆಗೂ ಎಷ್ಟು ಬರ್ತೈತಿ? ಅಷ್ಟ ಬರ್ತದ. 7.43. 5 + 3 ಅಂದ್ರೆ 8, 2 + 4 ಅಂದ್ರೆ 6. 48ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬಂತಪ್ಪ? 55 ಬಂತು. ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ಲಾಸ್ಟ್ನೇದಷ್ಟು ಚೆಕ್ ಮಾಡಿದ್ರೆ ಸಾಕಾಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 2 ಮತ್ತು 4ರ ಮ ಸ ಅ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಈಸಿ ಕ್ವಶನ್. ಹಾಗಾದ್ರೆ 2 ಕಾಮನ್ ಇರುವಂತಹ ದೊಡ್ಡ ಸಂಖ್ಯೆ ಯಾವ್ದೈತಿ? 2 ಐತಿ. ಹಾಗಾದ್ರೆ ಅದರ ಮ ಸ ಏನಾಗಿರ್ತದ? 2 ಆಗಿರ್ತದ. ಇಲ್ಲ ನಮಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಈ ರೀತಿ ಮಾಡ್ಬೋದು. 2 1 2, 2 2 4. ಹಾಗಾದ್ರೆ ಇದ್ರೊಳಗೆ ಏನೂ ಕಾಮನ್ ಇಲ್ಲ, ಒಂದನ್ನು ಬಿಟ್ಟ. ಹಾಗಾದ್ರೆ ಇದ್ರ ಮ ಸ ಎಷ್ಟು ಬಂತಪ್ಪ? 2 ಬಂತು. ಯಾವ್ದು ಆಪ್ಷನ್ ಅದ? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ,
ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಂಖ್ಯೆ ಅಲ್ಲ ಅಂತ ಕೇಳ್ಯಾರ. ಹಾಗಾದ್ರೆ 16 ಅನ್ನುವಂಥದ್ದು ಏನಿದು 4ರ ವರ್ಗ ಸಂಖ್ಯೆ, ಹಾಗಾದ್ರೆ ಇದು ಕರೆಕ್ಟ್ ಐತಿ. ಓಕೆ, 36 ಅನ್ನುವಂಥದ್ದು ಏನಿದು 6ರ ವರ್ಗ ಸಂಖ್ಯೆ, ಹಾಗಾದ್ರೆ 100 ಅನ್ನೋದೇನು 10ರ ವರ್ಗ ಸಂಖ್ಯೆ. ಹಾಗಾದ್ರೆ ವರ್ಗ ಸಂಖ್ಯೆ ಅಲ್ಲ ಅನ್ನುವಂಥದ್ದು ಯಾವ ಆಪ್ಷನ್ ಐತಿ ಇಲ್ಲಿ? ಕೇವಲ ಆಪ್ಷನ್ 3 ಇರುವಂತದ್ದು ಇದೇ ಸರಿಯಾದ ಉತ್ತರ ಆಗಿತ್ತು. ನೋಡಿದ ತಕ್ಷಣ ಆನ್ಸರ್ ಅನ್ನ ಹಾಕಬಹುದು. ಓಕೆ, ನೆಕ್ಸ್ಟ್ 3/5 ಎಷ್ಟು ಪ್ರತಿಶತಕ್ಕೆ ಸಮನಾಗಿರ್ತದ? ಹಾಗಾದ್ರೆ 60%. ಫ್ರಾಕ್ಷನ್ ಬೆಲೆಗಳು ನಿಮಗೆ ಗೊತ್ತಿದ್ರ ವಿತೌಟ್ ಥಿಂಕ್ ಮಾಡದೆ ನಾವೇನ್ ಮಾಡಬಹುದು, ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿಬಿಡಬಹುದು. ಓಕೆ, ಇಲ್ಲ ಪೂರ್ತಿ ಮಾಡ್ತೀರಂದ್ರ 3/5 ಪ್ರತಿಶತಕ್ಕೆ ಬದಲು ಮಾಡ್ಬೇಕು, ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 5 ಒಂದ್ಲೆ 5 20ಲೆ 20 × 3 ಅಂದ್ರೆ 60% ಬರ್ತದ. 60% ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 4 ಅದ. ಅದೇ ಕರೆಕ್ಟ್ ಆದಂತಹ ಉತ್ತರ ಆಗಿತ್ತು. ರೈಟ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಟ್ರೈ ಮಾಡಿ. 20 ಮೊಟ್ಟೆಗಳಲ್ಲಿ 5 ಮೊಟ್ಟೆಗಳು ಹಾಳಾಗಿವೆ. ಮೊಟ್ಟೆಗಳ ಒಟ್ಟು ಸಂಖ್ಯೆ ಎಷ್ಟು ಪ್ರತಿಶತದಷ್ಟು ಭಾಗ ಹಾಳಾಗಿದೆ ಅಂತ ಕೇಳ್ಯಾರ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಹಾಳಾಗೈತೆ ಅಂತ ಕೇಳ. ಎಷ್ಟು ಮೊಟ್ಟೆ ಹಾಳಾಗ್ಯಾವ? 5 ಮೊಟ್ಟೆ ಹಾಳಾಗ್ಯಾವ. ಟೋಟಲ್ ಮೊಟ್ಟೆಗಳು ಎಷ್ಟಿದ್ದು ಅದನ್ನ ಎಲ್ಲಿ ಬರಿತೀರಿ? ಕೆಳಗೆ ಬರಿತೀರಿ. ಓಕೆ, 20 ಮೊಟ್ಟೆ ಒಳಗೆ 5 ಮೊಟ್ಟೆ ಹಾಳಾಗ್ಯಾವ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 21ಲೆ 25ಲೆ 5 ಎಷ್ಟು ಬಂತಪ್ಪ? 25%. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ನೀವು ಡೈರೆಕ್ಟ್ ಆಗಿನೂ ಮಾಡ್ಬೋದು, 5 ಒಂದ್ಲೆ 5 4ಲೆ, ಹಾಗಾದ್ರೆ 1/4 ಅಂತಂದ್ರ 25%. ವಿತೌಟ್ ಪೆನ್ನು ಕೂಡ ಈ ಕ್ವಶನ್ ಅನ್ನ ನೀವು ಮಾಡಬಹುದು. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಮೈದಾನವು 80 ಮೀಟರ್ ಉದ್ದ 60 ಮೀಟರ್ ಅಗಲವಿದೆ. ಓಕೆ, ಅದರ ಅಗಲ ಮತ್ತು ಉದ್ದದ ಅನುಪಾತ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟದ್ದೇನು ಉದ್ದ ಮತ್ತು ಅಗಲ, ಇಲ್ಲಿ ಕೇಳಿದ್ದೇನು ಅಗಲ ಮತ್ತು ಉದ್ದದ ಅನುಪಾತ. ಹಾಗಾದ್ರೆ ಫಸ್ಟ್ ಏನ್ ಬರ್ಕೋತೀರಿ? 60 ಮೀಟರ್ ಅಗಲ ಬರ್ಕೋತೀರಿ. ಹಾಗಾದ್ರೆ ಇಲ್ಲಿ ಏನ್ ಬರೀತೀರಿ? ಉದ್ದ ಬರ್ಕೋತೀರಿ. ಕೇರ್ಫುಲ್ ಆಗಿ ಇದನ್ನು ಸ್ವಲ್ಪ ನೀವು ಗಮನಿಸ್ಬೇಕು. 23ಲೆ 60, 24ಲೆ 80. ಹಾಗಾದ್ರೆ 3:4 ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 2 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 5 kg 15 kg ನಡುವಿನ ಅನುಪಾತ ಎಷ್ಟು ಈಜಿ? 1:3 ಎಲ್ಲರೇ ಕಾಣಿಸತನ? ಇಲ್ಲೇ ಕಾಣಿಸತೈತಿ. ಇದೇ ಇದ್ರ ಉತ್ತರ, ಹೌದೋ ಇಲ್ಲೋ? ಹಾಗಾದ್ರೆ ಏನ್ ಮಾಡ್ತೀರಿ? 5 kg ಮತ್ತು 15 kg ನಡುಕಿನ ಅನುಪಾತ 5 ಒಂದ್ಲೆ 5, 5 3ಲೆ 15, 1:3. ಆಪ್ಷನ್ 2 ಸರಿಯಾದ ಉತ್ತರ ಇತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ರೂಪಾಯಿ 3,000ಕ್ಕೆ ವಾರ್ಷಿಕ 10% ದರದಲ್ಲಿ 2 ವರ್ಷಗಳಿಗೆ ಸಾಧಾರಣ ಬಡ್ಡಿ ಎಷ್ಟು ಅಂತ ಕೇಳ. 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿಪಾ? 10%. ಹಾಗಾದ್ರೆ 2 ವರ್ಷಕ್ಕೆ 8% ಬಡ್ಡಿ ಆಕತಿ? ನೀವ ಹೇಳ್ರಿ. 20% ಆಗ್ತೈತಿ, ಹೌದಲ್ಲ? 8% ಆಕತಿ, 20% ಆಕತಿ. ಹಾಗಾದ್ರೆ 3,000 20% ತೆಗೆದು 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ, 300. 10% ಅಂದ್ರ 300, 20% ಅಂದ್ರೆ ಎಷ್ಟಪ್ಪ? 600 ರೂಪಾಯಿ. ಡೈರೆಕ್ಟ್ ಆಗಿ ಮಾಡುವಂತ ಪ್ರಶ್ನೆ. ಇಲ್ಲ ನೀವು ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂದ್ರೆ PTR/100 ಸಿಂಪಲ್ ಇಂಟ್ರೆಸ್ಟ್. ಅಸಲು ಕೊಟ್ಟಿದಾರ 3,000, ಟೈಮ್ ಕೊಟ್ಟಿದಾರ 2 ವರ್ಷ, ಬಡ್ಡಿ ದರ ಅದ 10% /100. ಓಕೆ, 2 0 ಇಂದ 2 0 ಹೋತು, 3 2ಲೆ 6, 6ರ ಮುಂದೆ 2 0 ಅಂತಂದ್ರೆ ಎಷ್ಟು ಬಂತಪ್ಪ? 600 ಬಂತು. ಯಾವ ಆಪ್ಷನ್ ಕಾಣಿಸತ್ ನಮಗ? ಆಪ್ಷನ್ 3 ಕಾಣಿಸತೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. 4 ಗಂಟೆಗಳಲ್ಲಿ 220 ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಕಾರಿನ ವೇಗ ಎಷ್ಟು? ಓಕೆ, ಇಲ್ಲಿ ನೋಡ್ರಿ. ಹಾಗಾದ್ರೆ ಏನ್ ಮಾಡ್ತೀರಿ? 220 ಕಿಲೋಮೀಟರ್ ಎಷ್ಟು ಟೈಮ್ ಒಳಗ? 4 ತಾಸೊಳಗ. ಹಂಗಂದ್ರೆ ಕಾರಿನ ಸ್ಪೀಡ್ ಎಷ್ಟು ಇರ್ತೈತೆ ಒಂದು ತಾಸಿಗೆ? 4 ಒಂದ್ಲೆ 4 5ಲೆ 20, 4 5ಲೆ 20. ಹಾಗಾದ್ರೆ 55 ಕಿಲೋಮೀಟರ್ ಪ್ರತಿ ಗಂಟೆ. ಯಾವ ಆಪ್ಷನ್ ಕಾಣಿಸದಪ್ಪ? ಆಪ್ಷನ್ 2 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಬಹಳ ಈಸಿ ಆದಂತ ಪ್ರಶ್ನೆ. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್. ಒಂದು ಚೌಕಾಕಾರದ ಕೊಠಡಿಯ ಸುತ್ತಳತೆ 40 ಸೆಂಟಿಮೀಟರ್. ಅದರ ಬದಿಯ ಉದ್ದವನ್ನು ಅಂದ್ರೆ ಬಾಹುವನ್ನ ಕಂಡುಹಿಡಿಬೇಕು. ಚೌಕಾಕಾರದ ಕೊಠಡಿ ಸುತ್ತಳತೆ ಅಂದ್ರೆ ಸುತ್ತಳತೆ ಇದೆಲ್ಲಾ ಕೂಡಿ 40 ಐತಂತಂದ್ರ ಹಾಗಾದ್ರೆ ಒಂದು ಸೈಡ್ ಎಷ್ಟು ಇರ್ತತಿ? 40 ಇರ್ತತಿ ಭಾಗಿಸು 4 ಅಂದ್ರೆ ಎಷ್ಟು ಬಂತಪ್ಪ? 10 ಸೆಂಟಿಮೀಟರ್ ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓರಲಿ ಮಾಡುವಂತ ಪ್ರಶ್ನೆಗಳು ಆಲ್ಮೋಸ್ಟ್ ಇವೆಲ್ಲ, ಹೌದೋ ಇಲ್ಲ?
ನೋಡ್ರಿ ಸುತ್ತಳತೆ 40 ಐತೆ ಅಂದ್ರೆ ಒಂದು ಸೈಡಿಗೆ ಎಷ್ಟಾಗ್ತತಿ 4 ಬಾಹು ಅಂತಂದ್ರೆ 4ರಿಂದ ಭಾಗಿಸಿರ 10 ಬಂತು. ರೈಟ್. ನೆಕ್ಸ್ಟ್, ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಎಷ್ಟು ರೇಖೆಗಳನ್ನ ಎಳೆಯಬಹುದು? ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆ ಎಳಿಬಹುದು? ಅನಂತ ರೇಖೆ, ಎಷ್ಟು ಬೇಕಾದಷ್ಟು ರೇಖೆಗಳನ್ನ ಎಳಿಬಹುದು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್, ಇನ್ನು ಇಲ್ಲಿವರೆಗೂ ಬಂದಂತ 15 ಗಣಿತ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ ರೈಟ್. ಹಾಗಾದ್ರೆ ನಿಮ್ಮೆಲ್ಲರಿಗೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂತವೆಲ್ಲ ಏನದವಪ್ಪ ರೀಸನಿಂಗ್ ಪ್ರಶ್ನೆಗಳು. ಹಾಗಾದ್ರೆ ಆ ರೀಸನಿಂಗ್ ಪ್ರಶ್ನೆಗಳನ್ನ ಕಂಪ್ಲೀಟ್ 5ಕ್ಕೆ 5 ಯಾವ ರೀತಿ ನಾವು ಅಂಕಗಳನ್ನ ಗಳಿಸ್ಬೇಕು ಅನ್ನೋದನ್ನ ನೋಡುತ್ತಾ ಹೋಗೋಣ. ಓಕೆ ರೈಟ್. ಕೊಟ್ಟಿದ್ದಾರೆ ಏನು? ಡಿಕ್ಷನರಿ ಆರ್ಡರ್ ನಲ್ಲಿ ಜೋಡಿಸಬೇಕು, ಇಂಗ್ಲಿಷ್ ನ ನಿಘಂಟಿನ ಪ್ರಕಾರ ಜೋಡಿಸಬೇಕು. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ? ಎಫ್ ಎಷ್ಟನೇ ನಂಬರ್ ಬರ್ತೈತಿ? 6ನೇ ನಂಬರ್. ಎಸ್ 19, ಸಿ 3, ಎಲ್ 12. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು? 3 ಇದ್ದದ್ದು ಅಂದ್ರೆ 3ನೇ ಆಪ್ಷನ್ ಫಸ್ಟ್ ಬರಬೇಕು. ಇಲ್ಲಿ ನೋಡ್ರೆ 4ನೇ ಆಪ್ಷನ್ ಐತಿ, ಕ್ಯಾನ್ಸಲ್ ಆಯ್ತು. ರೈಟ್. ಹಾಗಾದ್ರೆ ಇದು ಮುಗಿದ್ಕಲೆ ಯಾವ್ದು ಬರಬೇಕು? 1ನೇದು ಬರಬೇಕು. ಯಾಕಂದ್ರೆ 3 ಆದ ತಕ್ಷಣ ಯಾವ್ದು ಬರ್ತೈತಿ? ನೆಕ್ಸ್ಟ್ 6. ಹಾಗಾದ್ರೆ 1 ಬರಬೇಕು. ಇಲ್ಲಿ ನೋಡ್ರೆ ಏನೈತಿ? 4 ಐತಿ. ಹಾಗಾದ್ರೆ ಇಲ್ಲಿಗ 1 1 ಇದ್ರೊಳಗೆ ಸೂಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಬರಬೇಕು? ಈಗ 3 ಮುಗ್ದೈತಿ, 6 ಮುಗ್ದೈತಿ. ಹಾಗಾದ್ರೆ ಏನು? 4ನೇದು ಬರಬೇಕು. 4ನೇದು 3ನೇ ನಂಬರ್ ಬರಬೇಕು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿಯಾಗಿ ಮಾಡ್ಕೋಬಹುದು ಈ ಕ್ವಶನ್. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ನೀಡಲಾದ ಸರಣಿಯಲ್ಲಿ ಬಲದಿಂದ 7ನೆಯ ಅಕ್ಷರ ಯಾವುದು? ಬಲದಿಂದ ಯಾವುದು ಅನ್ನೋದನ್ನ ಕಂಡುಹಿಡಿಬೇಕು ನಾವು. ಓಕೆ, ಬಲಗಡೆ ಯಾವ್ದೈತಿ? 7ನೇದು. 1 2 3 4 5 6 7. 7ನೇ ನಂಬರ್ ಏನೈತಿಪ್ಪ? ಇಲ್ಲಿ ಜಿ ಅದ. ಬಲಗಡೆಯಿಂದ 7ನೇ ನಂಬರ್ ಏನೈತಿ? ಜಿ ಇರುವಂತದ್ದು. ಹಾಗಾದ್ರೆ ಜಿ ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 2ರೊಳಗೈತಿ. ಇದೇ ಕರೆಕ್ಟ್ ಆನ್ಸರ್ ಇತ್ತು. ರೈಟ್. ನೆಕ್ಸ್ಟ್, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ GATE ಅನ್ನ 9643 ಮತ್ತು TOMB ಅನ್ನ 8792 ಎಂದು ಬರೆಯಲಾಗಿದೆ. ಹಾಗಾದ್ರೆ ಟಿ ನ ಸಂಕೇತ ಏನು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಟಿ ಎಲ್ಲೈತಿ? ಇಲ್ಲೂ ಐತಿ. ಟಿ ಎಲ್ಲೈತಿ? ಇಲ್ಲೂ ಐತಿ. ಹಾಗಾದ್ರೆ ಇದನ್ನ ಬಿಟ್ಟು ಎರಡೂದ್ರೊಳಗೆ ಬೇರೆ ಏನೋ ಕಾಮನ್ ಇಲ್ಲ. ಹಾಗಾದ್ರೆ ಟಿ ಎರಡೂದ್ರೊಳಗೆ ಐತಂತಂದ್ರ ಎರಡೂದ್ರಲ್ಲಿ ಇರುವಂತಹ ಸಂಖ್ಯೆ ಯಾವುದು? ನೋಡ್ರಿ, 9 ಇಲ್ಲೈತಿ, ಇಲ್ಲೂ ಕೂಡ 9 ಐತಿ. ಹಾಗಾದ್ರೆ ಎರಡೂದ್ರೊಳಗೆ ಇರುವಂತಹ ಒಂದು ಸಂಖ್ಯೆ ಯಾವ್ದೈತಿಪ್ಪ? 9 ಐತಿ. ಹಾಗಾದ್ರೆ 9ನ ಏನಾಗಿರ್ತೈತಿ? ಟಿ ಆಗಿರ್ತೈತಿ. ಹಾಗಾದ್ರೆ ಟಿ ಅಂತಂದ್ರೆ ಏನು? 9. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, ಪ್ರತೀಕ್ ತನ್ನ ತರಗತಿಯಲ್ಲಿ 32ನೇ ಸ್ಥಾನ ಮತ್ತು ಕೆಳಗಿನಿಂದ 7ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ತರಗತಿಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಟೋಟಲ್ ಈ ಕಡೆಯಿಂದ 32ನೇ ನಂಬರ್ ಅದಾನ, ಆಮೇಲೆ ಈ ಕಡೆಯಿಂದ 7ನೇ ನಂಬರ್ ಅದಾನ. ಹಾಗಾದ್ರೆ ಟೋಟಲ್ ಎಷ್ಟಾತಪ್ಪ? ಇದು 39 ಆಯ್ತು. ಇದೇನಿದು 39 ಅನ್ನೋದು ರ್ಯಾಂಕ್. ಏನಿದು? ರ್ಯಾಂಕ್. ಹಾಗಾದ್ರೆ ನಾವೀಗ ಏನ್ ಕೇಳ್ಯಾರು? ಎಷ್ಟು ಜನ ವಿದ್ಯಾರ್ಥಿಗಳಿದಾರ? ವಿದ್ಯಾರ್ಥಿಗಳಂತಂದ್ರ ಪರ್ಸನ್ಸ್ ಹೋಗ್ಬೇಕು. ರ್ಯಾಂಕ್ ಇಂದ ಪರ್ಸನ್ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ? ಒಂದನ್ನ ಕಳಿತೀರಿ. ಹಾಗಾದ್ರೆ ಟೋಟಲ್ ಎಷ್ಟು ಜನ ಇರುವಂತದ್ದು? ಇಲ್ಲಿ 38 ಜನ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಅರ್ಥ ಆತ್ಲ ಎಲ್ಲರಿಗೂ? ಹಾಗಾದ್ರೆ ಕೆಳಗಿಂದ ರ್ಯಾಂಕು ಮೇಲಿಂದ ರ್ಯಾಂಕ್ ಕೊಟ್ಟಾಗ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? 2 ಕೂಡಿಸ್ತೀರಿ, ಒಂದನ್ನ ಕಳಿತೀರಿ, ಮುಗದೆ ಹೋಯ್ತು ಪ್ರಶ್ನೆ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಒಳಗೆ ಏನ್ ಹೇಳತೈತಿ ಅರ್ಥ ಮಾಡ್ಕೊರಿ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲ ಅಕ್ಷರ ಆರಿಸಿ. ಹಂಗಾರೆ ಇಲ್ಲಿ ಮುಂದೆ ಏನು ಬರ್ತೈತೆ ಅಂತ ಕಂಡುಹಿಡಿಬೇಕು. ಟಿ ಅಂತಂದ್ರೆ ಎಷ್ಟಪ್ಪ? 20. ಡಬ್ಲ್ಯೂ ಅಂದ್ರ 23. ಝೆಡ್ ಅಂದ್ರ 26. ಸಿ ಅಂದ್ರ 3. ಎಫ್ ಅಂದ್ರ 6. ಹಾಗಾದ್ರೆ ಏನಾಗೈತಿ? 20 ಇಂದ್ರ 23 ಅಂದ್ರ 3 ಹೆಚ್ಚಾಗೈತಿ. ಇಲ್ಲೂ ಕೂಡ 3 ಹೆಚ್ಚಾಗೈತಿ. 26 ಲಾಸ್ಟ್. ಹಾಗಾದ್ರೆ ಅದಕ್ಕೋಸ್ಕರ ಮತ್ತೇನು ಬಂತು? 3 ಬಂತು. ಹಾಗಾದ್ರೆ 3ಕ್ಕ ಮತ್ 3 ಕೂಡಿಸಿದ್ರೆ 6 ಬಂತು. ಹಾಗಾದ್ರೆ ಅದಕ್ಕೆ ಮತ್ 3 ಕೂಡಿಸಿದ್ರೆ ಎಷ್ಟು ಬರಬೇಕು? 9. 9 ಅಂದ್ರೆ ಯಾವ ಸಂಖ್ಯೆ? ಯಾವ ಅಲ್ಫಾಬೆಟ್? ಐ. ಹಾಗಾದ್ರೆ ಐ ಎಲ್ಲಿ ಕಾಣಿಸತ್ ನಮ್ಗ? ಐ ಆಪ್ಷನ್ 3 ಒಳಗೆ ಕಾಣಿಸತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲಾ 20 ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.